ಅಲ್ಲಲ್ಲಿ ಬಾಲ್ ಟೈಪ್ ಒಂದು ಚೈನ್ ನೋಡ್ಬೋದು ನಿಮಗೆ. ಹಾಗೆ ಇದಕ್ಕೆ ಕಮೆಂಟ್ ಇತ್ತು ಏನಂತ ಹೇಳಿದರೆ, ನಿಮಗೆ ಮ್ಯಾರೇಜ್ ಆಗಿದೆಯಾ, ನೀವೇನು ಮ್ಯಾರೇಜ್ ಆದದನ್ನು ಹೇಳಲಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ನಾವು ಈ ಸೀಸನಲ್ಲಿ, ಈಗ ರೈನಿ ಸೀಸನ್ ನಡೀತಾ ಉಂಟು. ಇದಕ್ಕಿಂತ ಮುಂಚೆ ಬೇಸಿಗೆ ಇತ್ತು. ಬೇಸಿಗೆಯಲ್ಲಿ ಒಂದು ಚೂರು ನಮ್ಮ ಮುಖದಲ್ಲಿ ಮೇಕಪ್ ನಿಲ್ತಾ ಇರಲಿಲ್ಲ. ಮತ್ತೆ ಎಂತ ಹಾಕಲಿ ಅಷ್ಟು ಬೇಗ ಒಂದು ಸೆಕೆ ಆಗಿ ಇದಾಗ್ತದೆ ಆ ಟೈಮಲ್ಲಿ. ಇವಾಗ ರೈನಿ ಸೀಸನ್, ಈಗ ಅಷ್ಟು ಬೆವರಲ್ಲ, ಆದರೆ ಮೇಕಪ್ ಎಲ್ಲ ನಿಲ್ತದೆ, ಏನಾಗಲ್ಲ. ಆದರೆ ಕೆಲವು ಜನರಿಗೆ ಉಂಟಲ್ಲ ಪಿಂಪಲ್ ಈ ಟೈಮಲ್ಲೇ ಬೀಳುದು, ರೈನಿ ಸೀಸನಲ್ಲಿ ಜಾಸ್ತಿ ಆಗಿ. ನನಗೆ ಆದರೆ ಪಿಂಪಲ್ ಎಲ್ಲ ಇಲ್ಲ, ಕೆಲವರಿಗೆಲ್ಲ ತುಂಬ ಪಿಂಪಲ್ ಬೀಳ್ತದೆ. ಮತ್ತು ಅಲರ್ಜಿ ಆಗ್ತದೆ ಬೇರೆಲ್ಲ ಪ್ರಾಡಕ್ಟ್ ಏನಾದರೂ ಯೂಸ್ ಮಾಡಿದರೆ, ಹಾಗೆಲ್ಲ ತುಂಬ ಒಂದು ಸ್ಕಿನ್ನಿನ ಸಮಸ್ಯೆ ಇರ್ತದೆ. ಆಗ ನಾವು ಸ್ಕಿನ್ನಿನ ವಿಷಯದಲ್ಲಿ ನೋಡಬೇಕಾದ್ರೆ ಬೇರೆ ಬೇರೆ, ಈಗ ನನ್ನ ಸ್ಕಿನ್ ಬೇರೆ, ನಿಮ್ಮ ಸ್ಕಿನ್ ಬೇರೆ, ಬೇರೆಯವರ ಸ್ಕಿನ್ ಬೇರೆ, ಬೇರೆ ಬೇರೆ ಆಗಿರ್ತದೆ. ಅವರಿಗೆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಗುಣ ಆಗಿರ್ತದೆ ಅಂತ ಹೇಳಿದರೆ, ಆ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಗುಣ ಆಗಲ್ಲ. ಯಾಕಂದರೆ ನಮ್ಮ ಸ್ಕಿನ್ ಟೈಪ್ ಬೇರೆ, ಅವರ ಸ್ಕಿನ್ ಟೈಪ್ ಬೇರೆ, ಅದೇ ಒಂದು ವಿಷಯ ಇರೋದು. ಯಾಕಂದರೆ ನಾವು ತುಂಬ ಸಲ ನೋಡಿರ್ತೀವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ, ಅವರಿಗೆ ಅದು ಯೂಸ್ ಆಗಿರ್ತದೆ, ಅವರಿಗೆ ಗುಣ ಆಗಿರ್ತದೆ, ಆದರೆ ನಮಗೆ ಅದು ಸೂಟ್ ಆಗಿರೋದಿಲ್ಲ. ಅದೇ ರೀಸನ್. ಯಾಕಂದರೆ ನಮ್ಮ ಸ್ಕಿನ್ ಟೈಪ್ ಬೇರೆ, ಅವರ ಸ್ಕಿನ್ ಟೈಪ್ ಬೇರೆ. ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿಯೇ ರೆಗ್ಯುಲರ್ ಆಗಿ ಅಲ್ಲಿಂದ ಒಂದು ಪ್ರಾಡಕ್ಟ್ ತೊಗೊಂಡು ಬಂದು ಯೂಸ್ ಮಾಡೋದು ಬೆಸ್ಟ್, ಉತ್ತಮ. ಇದೆಲ್ಲ ಮಾಡ್ಬೇಕಂತಲೇ ಇಲ್ಲ, ಯಾರ್ಯಾರು ಹೇಳಿದ್ರು ಅಂತೇಳಿ. ಆದರೆ ನಿಮ್ಮ ಬ್ಯುಸಿ ಲೈಫಲ್ಲಿ ನಿಮ್ಗೆ ಒಂದು ಬೆಸ್ಟ್ ಸ್ಕಿನ್ ಡಾಕ್ಟರ್ ಯಾರಂತ ಗೊತ್ತಾಗ್ತಿಲ್ಲ, ಅವರ ಫೀಸ್ ಎಷ್ಟು, ಮತ್ತೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂಥವರಿಗೆ ಇವತ್ತೊಂದು ನಾನೊಂದು ಹೇಳ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ಕ್ಯೂರ್ ಆ್ಯಪ್ ಅಂತ. ನಿಮಗೆ ಆ ಕ್ಯೂರ್ ಆ್ಯಪ್ ಅಂತಂದ್ರೆ ಒಂದು ಆ್ಯಪ್ ಆಯ್ತಾ, ಆ ಆ್ಯಪ್ ಮೂಲಕ ನೀವು ಮನೆಯಲ್ಲೇ ಇದ್ದು ನೀವು ಒಂದು ನಿಮ್ಮ ಸ್ಕಿನ್ನನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಅದು ಕೂಡ ಫ್ರೀ ಆಗಿ ನಿಮ್ಮ ಒಂದು ಚೆಕಪ್ ಎಲ್ಲ ಅಲ್ಲಿ ನೋಡಿ ಎಲ್ಲ ಮಾತಾಡಿ ನಿಮಗೆ ಬೆಸ್ಟ್ ಅದೊಂದು ಕಿಟ್ಟನ್ನು ತರಿಸ್ಕೊಳ್ಬಹುದು. ಅದು ಅಂತ ಹೇಳಿದ್ರೆ ಅದೇ ಕ್ಯೂರ್ ಆ್ಯಪ್. ಅದು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಹಾಗೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿ ಇದೆ. ಅಲ್ಲಿಂದ ನೀವು ಹೋಗಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಅದು ಮೊದಲು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಕ್ಯೂರ್ ಆ್ಯಪ್ ಅಂತ ಆಗಿದೆ. ಕ್ಯೂರ್ ಆ್ಯಪಲ್ಲಿ ಹೇರ್ ಕೇರ್ ಕೂಡ ಇದೆ, ನೀವು ಮಾಡ್ಕೊಳ್ಬೋದು. ಹೇರಿನ ಏನಾದರೂ ಸಮಸ್ಯೆ ಇದೆ ಅಲ್ಲಿಗೆ ಮಾಡ್ಕೊಳ್ಬೋದು. ಹಾಗೆ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಫೋಟೋ ಕೊಡಬೇಕು. ಫೋಟೋ ಅಂದರೆ ಯಾಕಂತ ಹೇಳಿದರೆ ನಿಮ್ಮ ಮುಖವನ್ನು ಅನಲೈಸ್ ಮಾಡಲಿಕ್ಕೆ, ಏನಿದೆ ನಿಮಗೆ, ರಿಂಕಲ್ಸ್ ಬಿದ್ದಿದೆಯಾ, ಇಲ್ಲ ಡಾರ್ಕ್ ಸರ್ಕಲ್ ಆಗಿದೆಯಾ, ಇಲ್ಲ ಮೊದಲು ಫೇರ್ ಇದ್ರಿ ಈಗ ಒಂಥರ ಪಿಗ್ಮೆಂಟೇಷನ್ ಆಗಿದೆಯಾ, ಇಲ್ಲ ಮುಖದಲ್ಲಿ ಪಿಂಪಲ್ ಇದೆಯಾ, ಪಿಂಪಲ್ ಬಿಟ್ಟು ಹೋದ ಕಲೆ ಇದೆಯಾ, ಆಕ್ನೆ ಇದೆಯಾ, ಓಪನ್ ಪೋರ್ಸ್ ಇದೆ, ಏನು ಸಮಸ್ಯೆ ಅದನ್ನೆಲ್ಲ ಅಲ್ಲಿ ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ನಿಮ್ಗೊಂದು ಕಿಟ್ ರೆಡಿ ಮಾಡ್ತಾರೆ. ನೀವು ಚಾಟ್ ಎಲ್ಲ ಮಾಡ್ಬೋದು, ಅದೆಲ್ಲ ಫ್ರೀ ಗೈಸ್. ಆಮೇಲೆ ಈಗ ಕಿಟ್ ಕೊಡ್ತಾರೆ. ಇದು ನನಗೆ ಕೊಟ್ಟಂತ ಕಿಟ್, ನಿಮ್ಗೆ ಬೇರೆ ಕೊಟ್ಟಿರ್ತಾರೆ. ಇದು ನನ್ನನ್ನು ಕನ್ಸಲ್ಟ್ ಮಾಡಿದ ಡಾಕ್ಟರ್, ಇವರೇ ಸಿಗ್ಬೋದು, ಇಲ್ಲ ಬೇರೆಯವರು ಸಿಗ್ಬೋದು. ಹಾಗೆ ಇಷ್ಟು ಕಿಟ್ಟು ಬರ್ತದೆ. ಇದರಲ್ಲಿ ಎಲ್ಲ ಇರ್ತದೆ, ಮಾಯಿಶ್ಚರೈಸರ್, ಫೇಸ್ ವಾಶ್, ಹಾಗೆ ಸನ್ಸ್ಕ್ರೀನ್, ಮತ್ತೆ ನಿಮ್ಗೆ ಏನು ಸಮಸ್ಯೆ ಇದೆ ಅದರ ಮೇಲೆ ಒಂದು ನಿಮ್ಗೆ ರೆಡಿ ಮಾಡಿ ಕೊಟ್ಟಿರ್ತಾರೆ. ಮತ್ತೆ ಅವರು ಹೇಳ್ತಾರೆ ಹೇಗೆಲ್ಲ ಯೂಸ್ ಮಾಡುದು ಏನಂತೇಳಿ. ಮತ್ತೆ ಎಲ್ಲರೊಂದು ಡೌಟ್ ಇತ್ತು, ಈ ಒಂದು ಕಿಟ್ಟಿಗೆ ಎಷ್ಟಾಗ್ತದೆ ಅಂತ ಹೇಳಿ. ಈ ಕಿಟ್ಟಿಗೆ 2200 ಆಗ್ತದೆ, 2200 rupees. ಅದು ಕೂಡ ನೀವು ನನ್ನ ವ್ಯೂವರ್ಸ್ ಆಗಿ ನನ್ನ ಥ್ರೂ ಆಗಿ ತರಿಸುವುದಂತ ಹೇಳಿದ್ರೆ, ನೀವು ಅಲ್ಲಿ ಇದು ಆರ್ಡರ್ ಪ್ಲೇಸ್ ಮಾಡ್ತೀರಲ್ಲ, ಆವಾಗ ಅಲ್ಲಿ ಸೈಡಲ್ಲಿ ಕೂಪನ್ ಕೋಡ್ ಅಂತ ಇದೆ. ಆ ಕೂಪನ್ ಕೋಡಲ್ಲಿ $100 ಅಂತ ಹಾಕಿದ್ರೆ ನಿಮಗೆ 100 rupees ಆಫ್ ಕೂಡ ಸಿಗುತ್ತೆ. ಹಾಗೆ ನೀವು ಇದನ್ನು ತರಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಡಾಕ್ಟರ್ನವರು ನೀವು ಒಂದು ಡಯಟ್ ಪ್ಲಾನ್ ಕೂಡ ಕೊಡ್ತಾರೆ. ಖಾಲಿ ಇದನ್ನು ಮುಖಕ್ಕೆ ಹಚ್ಕೊಳ್ಳುದಂತಲ್ಲ, ನೀವು ಈಗ ಏನೆಲ್ಲ ಒಂದು ಎಷ್ಟು ನೀರು ಕುಡಿಬೇಕು, ಎಷ್ಟು ಪ್ರಮಾಣದ ಒಂದು ಫುಡ್ ಬ್ಯಾಲೆನ್ಸ್ ಇರಬೇಕು ನಿಮ್ಮ ಲೈಫಲ್ಲಿ, ಕೋಳಿ ತಿಂದ್ರೆ ಆಗುದಿಲ್ಲ ಅಂಥದ್ದೆಲ್ಲ ಇರ್ತದೆ. ಎಲ್ಲ ವಿಷಯವನ್ನು ಹೇಳ್ತಾರೆ. ಎಸ್ಪೆಷಲಿ ಲೇಡೀಸಿಗೆ ತುಂಬಾ ಸಮಸ್ಯೆ ಇರ್ತದೆ, ಅವ್ರು ಹೇಳುದಿಲ್ಲ ಬಾಯಿ ಬಿಟ್ಟು. ಅದೆಲ್ಲ ಒಂದು ಮುಖದಲ್ಲಿ ಕಾಣ್ತದೆ. ನಮ್ಮ ದೇಹದಲ್ಲಿ ಏನೆಲ್ಲ ಸಮಸ್ಯೆ ಉಂಟಾ ಅದು ನಮ್ಮ ಮುಖದಲ್ಲಿ ಎದ್ದು ಕಾಣ್ತದೆ. ಹಾಗೆ ಅದನ್ನೆಲ್ಲ ಅಲ್ಲಿ ನಾವು ಮನಸ್ಸು ಬಿಚ್ಚಿ ಮಾತಾಡ್ಬೋದು. ನಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕಿದೆ. ತುಂಬ ಜನರಿಗೆ ಸಿಕ್ಕಿದೆ, ಕೆಲವು ಜನರಿಗೆ ಸಿಕ್ಕಿಲ್ಲ. ಅದೇನ್ ಮಾಡುದು, ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗುದಿಲ್ಲ, ಆ ರೀತಿ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಗೈಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು, ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಯಾರಾದ್ರೂ ಬೇಕಿದ್ರೆ ಅವರಿಗೆ ಇದನ್ನು ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಬೆಳಗ್ಗೆ ಆಗಿ ಉಂಟಲ್ಲ, ಇವತ್ತು ಬೆಳಗಿನಿಂದ ಹೇಳುದು ಬೇಡ, 6 ರೇಂಜಿಗೆ ಮಳೆ ಬರ್ತಾ ಉಂಟು. ಇಲ್ಲೆಲ್ಲ ಆಗಿರೋದು ನೋಡಿ, ಅಂದರೆ ಆ ನಮೂನೆ ಬೆಳ್ಳ ಬರ್ತಿತ್ತು. ಮತ್ತು ನಾನು ಚಿಂಚು ಎಲ್ಲ ಸೇರಿ ತೋಡೆಲ್ಲ ಮಾಡಿಕೊಟ್ಟು ಬಂದದ್ದು. ಫುಲ್ಲು ಮಳೆ ಆಯಿತಾ, ಇಲ್ಲೆಲ್ಲ ನೀರು ಹೋಗ್ತಾ ಇರಲಿಲ್ಲ, ಅದಕ್ಕೆ ತೋಡೆಲ್ಲ ಮಾಡಿಕೊಟ್ಟದ್ದು. ಹಾಗೆ ಈಗ ಪದಾರ್ಥ ಏನಾದರೂ ಮಾಡುವ ಅಂತ ಅಪ್ಪ ನೆನಪಾಯಿತು. ಇವತ್ತು ಲಾಗಿ ಸ್ಟಾರ್ಟ್ ಮಾಡಲಿಲ್ಲ ನಾನು ಇಷ್ಟೊತ್ತಾದರೂ. ಹಾಗೆ ಮಾಡುವ ಅಂತ ಇದು ಟೊಮೆಟೊ ನಮ್ಮ ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಪಕ್ಕದ ಮನೆಯಲ್ಲಿ ನಟ್ಟಿ ತಂದದ್ದು. ನಾನು ಈಗ ನೆಟ್ಟು ಅಲ್ಲ ಹಾಗೆ ನಟ್ಟಿ ತಂದದ್ದು. ಈಗ
ಕೊಡ್ಲಿಕ್ಕುಂಟು ಇದನ್ನು. ನಿನ್ನೆ ನಾನು ಒಂದು ರೆಸಿಪಿ ಮಾಡಿದ್ದೆ, ಅದೆಂತ ಅಂದರೆ ಮಶ್ರೂಮದು ರೆಸಿಪಿ. ಹಾಗೆ ಅದು ಒಳ್ಳೆಯದಾಗಿತ್ತು. ಮಶ್ರೂಮ್ ಒಂದು ಗ್ರೇವಿ ಟೈಪ್ ಮಾಡಿದ್ದೆ. ಹಾಗೆ ಇವತ್ತು ಅಮ್ಮ ಹೇಳಿದರು ಆಲೂಗಡ್ಡೆ ಮತ್ತು ಮೊಟ್ಟೆ ಹಾಕಿ ಒಂದು ರೆಸಿಪಿ ಮಾಡುವ ಅದೇ ಅಂತ. ನನಗೆ ಸ್ವಲ್ಪ ಅದೇ ಉಂಟು, ನಿನ್ನೆದು ಪದಾರ್ಥ ಉಂಟು. ಇದು ಮಶ್ರೂಮ್ ಇದು ಸ್ವಲ್ಪ ಇದೆ, ಬೇರೆ ಏನಿಲ್ಲ. ಹಾಗೆ ಮಾಡುವ ಅಂತ. ಅದಕ್ಕೋಸ್ಕರ ಈಗ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಆಲೂಗಡ್ಡೆಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾನಮ್ಮ. ಈಗೊಂದು ಇಷ್ಟರವರೆಗೆ ನಾವು ಮಾಡಲಿಲ್ಲ. ಅಂದರೆ ಆಲೂಗಡ್ಡೆ ಮತ್ತು ಮೊಟ್ಟೆ ಇದು ಪದಾರ್ಥ ಮಾಡಿರ್ಬೋದು, ಈ ರೀತಿ ಗ್ರೇವಿ ಮಾಡಲಿಕ್ಕಿಲ್ಲ. ಹಾಗೆ ನಾನು 3 ಟೊಮೆಟೊ ಕೇಳಿ ಬಂದೆ. 1 ಟೊಮೆಟೊ ಇತ್ತು, ಇದನ್ನು ತೊಳೆದು ಇವಾಗ ಒಂದು ಗ್ರೇವಿ ಮಾಡಿಕೊಳ್ಳುವ. ಇದಕ್ಕೆ ನೀರುಳ್ಳಿ ಎಲ್ಲ ಕಟ್ ಮಾಡಬೇಕು. ಈಗ ಮೊದಲಿಗೆ ಒಂದು ಬನ್ನನೆ ಇಟ್ಕೊಂಡಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಇವಾಗ ಇದನ್ನೆಲ್ಲ ಹುರ್ದುಕೊಳ್ಳುವ. ಅಂದರೆ ಸ್ವಲ್ಪ ಬಿಸಿ ಮಾಡಿ ನಾನು ಮಿಕ್ಸಿಗೆ ಹಾಕಿ ಟೇಸ್ಟ್ ಮಾಡ್ಕೊಳ್ಳೋದು. ನಾನು ಯಾವಾಗಲೂ ಹಾಗೆ ಮಾಡೋದು. ಒಂದರಲ್ಲಿ ಅನ್ನ ಹಾಕ್ಕೊಂಡೆ, ಇನ್ನೊಂದರಲ್ಲಿ ಇವಾಗ ಇದನ್ನು ಮಾಡ. ಸ್ವಲ್ಪ ನೀರುಳ್ಳಿ ತೆಗೆದಿರ್ತೇನೆ, ಮತ್ತೆ ಬೇಕು ಅದು ಬಿಟ್ಟಿರ್ತೇನೆ. ಬಾಕಿದೆಲ್ಲ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡಿದ್ದೇನೆ. ಮೊಟ್ಟೆ ಬೆಂದಿದೆ, ಅದನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿದೆ. ಎಣ್ಣೆಗೆ ಸ್ವಲ್ಪ ಮೆಣಸಿನ ಹುಳಿ ಎಲ್ಲ ಹಾಕಿ ಇವಾಗ ಇದು ಫ್ರೈ ಆಗಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಇದು ಇವಾಗ ತಣ್ಣಗಾಗಲಿ ಮಿಕ್ಸಿಗೆ ಹಾಕ್ಬೇಕು. ತಣ್ಣಗಾದ್ಮೇಲೆ ಇವಾಗ ಆಲೂಗಡ್ಡೆ ನಾವು ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಹಾಕಿದ್ದೇನೆ, ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿದ್ದೇನೆ. ಇವಾಗ ನಾವು ಮೆಣಸಿನ ಹುಡಿ ಹಾಕ್ಕೊಳ್ಳುವ. ಸ್ವಲ್ಪ ಮಳೆಗೆ ಮೆಣಸಿನ ಹುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೇನೆ ಅಷ್ಟೇ. ಬೇಕಾದರೆ ಅರಶಿನ ಹಾಕ್ಕೊಳ್ಬೋದು. ಅರಶಿನ ನಾನು ಹೊಟ್ಟೆಗೆ ಹಾಕ್ಕೊಳ್ತೇನೆ. ಇವಾಗ ಡೈರೆಕ್ಟ್ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆ ರೀತಿ ಹಾಕ್ಕೊಳ್ಬೇಕು. ಯೂಟ್ಯೂಬ್ ನೋಡಿದೆ ಆಯಿತಾ, ಯೂಟ್ಯೂಬ್ ಫ್ರೈ ಮಾಡಬೇಕು. ಎಗ್ ಕೂಡ ಹೀಗೆ, ಎಗ್ಗಿಗೆ ಸ್ವಲ್ಪ ನಾವು ಮೆಣಸಿನ ಹುಡಿ ಮತ್ತು ಅರಶಿನ ಹಾಕ್ಕೊಳ್ಬೇಕು. ಫ್ರೈಡ್ ಆಲೂ ಆ್ಯಂಡ್ ಎಗ್ ಕರಿ. ಎಗ್ ಕೂಡ ತೊಗೊಂಡಿದ್ದೀನಿ. ಇವಾಗ ಎಗ್ಗು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆಯಲ್ಲಿ. ನೋಡಿ, ನಾನು ಫ್ರೈ ಮಾಡಿ ಮತ್ತೆ ಹೇಳ್ತೇನೆ ಆಯಿತಾ ಹೇಗಾಗಿದೆ. ಡೈಲಿ ಅದೇ ಯಾವಾಗಲೂ ಮಾಡೋದನ್ನು ಮಾಡಿ ನನಗೆ ಒಂದು ಡಿಫ್ರೆಂಟ್ ಇರಲಿ ಅಂತ ನೋಡ್ತು. ಚೆಂದ ಆಗೋ ನೋಡು, ಮತ್ತೆ ಗೊತ್ತಿಲ್ಲ ಯಾರಿಗೆ ಗೊತ್ತು ಹೇಗಾಗ್ತದೆ ಅಂತ. ತಿಂಚು ಮನೆಯಲ್ಲಿ ಕಾಣ್ತಾ ಇಲ್ಲ, ನೀವು ಎಷ್ಟು ಎಲ್ಲೇ ಹೋಗಿದ್ದೇನೆ ಅಂತ. ಸ್ಕೂಲ್ ಇಲ್ಲ, ಮಳೆಗೆ ರಜೆ, ಹಾಗೆ ಮಾತಾಡ್ಲಿಕ್ಕೆ ಹೋಗಿದ್ದಾನೆ. ಆಲೂಗಡ್ಡೆ ಫ್ರೈಡ್ ಆಯಿತು. ಇವಾಗ ಇದನ್ನು ಆನ್ ಮಾಡುವ. ಎಣ್ಣೆ ಇಟ್ಟಿದ್ದೇನೆ, ನಾವು ಮೊಟ್ಟೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳುವ. ಮೊದಲೆಲ್ಲ ಅಡುಗೆ ಎಲ್ಲ ಕಲೀಲಿಕ್ಕೆ ಎಷ್ಟು ಕಷ್ಟ ಅಲ್ಲ. ಇವಾಗ ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ದೇವಾ ಎಷ್ಟು ಅಡುಗೆ ಉಂಟು. ನಮಗೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ಅಷ್ಟು ಅಡುಗೆ ಉಂಟು. ಇದು ತಣ್ಣಗಾಗಿದೆ, ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಅಮ್ಮನಿಗೆ ಏನೇನು ಪದಾರ್ಥ ಉಂಟು ಒಳ್ಳೆಯದಾಗದಿದ್ದರೆ ಹೇಳಿಕ್ಕೆ ಆಗೋದಿಲ್ಲಲ್ಲ ಹೇಗಾಗ್ತದೆ ಅಂತ. ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ. ಜೀರಿಗೆ ಹಾಕಿದ್ದೇನೆ. ಇವಾಗ ಚಕ್ಕೆ, ಲವಂಗ, ಹೂವು ಅದೆಲ್ಲ ಉಂಟಲ್ಲ, ಅದೆಲ್ಲ ಹಾಕ್ಕೊಳ್ತಿದ್ದೇನೆ. ಆಮೇಲೆ ನೀರುಳ್ಳಿ, ಕಾಯಿ ಮೆಣಸು, ಇವಾಗ ಈ ಪೇಸ್ಟ್ ಹಾಕೋ ಗೈಸ್ ನಾವು. ಗೈಸ್ ಇವಾಗ ನಾವು ಗರಂ ಮಸಾಲೆ ಎಲ್ಲ ಹಾಕೊಳ್ಳುವ. ಗರಂ ಮಸಾಲೆ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಮೆಣಸಿನ ಹುಡಿ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಜೀರಾ ಪೌಡರ್, ಕೊರಿಯಾಂಡರ್ ಪೌಡರ್, ಮತ್ತು ಇನ್ನೊಂದು ಸ್ಪೂನ್ ಗರಂ ಮಸಾಲ ಅಷ್ಟೇ. ಈಗ ಇದನ್ನು ಮಿಕ್ಸ್ ಮಾಡುವ. ಇವಾಗ ಉಪ್ಪು ಹಾಕ್ಕೊಳ್ಳೋದು. ಉಪ್ಪು ಹಾಕಿ
ಇದೆಲ್ಲ ಹಾಕೋದು. ಒಂದು ಮಿಸ್ ಆಯ್ತು ಮಾತ್ರ, ಇನ್ನು ಹಾಕ್ಲಿಕ್ಕೆ ಆಗಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನು ಹಾಕಿದ್ರೆ ಒಂಥರ ಆಗ್ತದೆ ಅಂತ. ಅದರ ಹಸಿ ವಾಸನೆಲ್ಲ ಹೋಗ್ಬೇಕಲ್ಲ, ಅದು ಮೊದಲೇ ಹಾಕಿತ್ತು ನಾನು. ಪರವಾಗಿಲ್ಲ, ಮುಚ್ಚಿ ಬಿಡುವ. ಕುದಿಯುವಾಗ ಇದೆರಡು ಹಾಕಿದರೆ ಇಲ್ಲಿಗೆ ನಮ್ಮ ಮುಗೀತು. ನಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ. ಸೀರಿಯಲ್ ಕೇಳ್ತಾ ಇರ್ಬೋದು ನಿಮಗೆ, ಅದು ನೋಡೋದವ್ರು ಸೀರಿಯಲ್ ಎಲ್ಲ ತೊಳಿಲಿಕ್ಕೆ ಉಂಟಿಲ್ಲ, ತೊಳಿಬೇಕು. ಅಮ್ಮ ತಿಂತಾ ಇದ್ದಾರೆ. ಅಮ್ಮ ಎಲ್ಲ ಇಂಥ ಪದಾರ್ಥ ಎಲ್ಲ ಊಟ ಮಾಡೋದು ಕಡಿಮೆ. ಅವ್ರು ಜಾಸ್ತಿ ಅದೇ ಕಡ್ದಾಕಿದೆ ತೆಂಗಿನಕಾಯಿ ಅಂತ ಅಂಥದ್ದೆಲ್ಲ. ಬಟಾಟೆ ತಾನೇ ತೊಗೊಂಡಿನಿ. ಯಾವ ಅಡಿಚ್ಚ ಆ ತುಂಡು ಮಾರೇರೆ ಕನಪೇನ್ ಇಷ್ಟು ಸ್ವಲ್ಪ ತಗೊಂಡಿದ್ದಾರೆ. ಒಂದು ಫುಲ್ಲು ಪಾತ್ರೆ ಫುಲ್ಲು ಮಾಡಿದ್ದೇನೆ ಮಾರೇರೆ. ಈಗ ಈಗ ಆತ ಕಷ್ಟ. ಹಾಂ ಎಟಾಯ್ತದ? ಹಾಂ, ಇವನು ನಮ್ಮ ಮಹಾರಾಜರು ಆಟ ಆಡ್ಲಿಕ್ಕೆ ಹೋಗಿದ್ದಾರೆ. ಅದೇ ಈಗ ಒಂದು ಕಾಲ್ ಕೊಡಬೇಕು ಅವನಿಗೆ. ಬಂದ ಎಷ್ಟು ಕರಿಬೇಕಂತ ಹೇಳಿದರೆ ಬರಲಿಕ್ಕೆ. ಊಟ ಮಾಡೋ ನೆನಪು ಇಲ್ಲ, ಆಟ ಆಡ್ಲಿಕ್ಕೆ ಹೋದ್ರೆ. ರಜೆ ಕೊಟ್ಟರೆ ಇದೇ ಒಂದು ಸಮಸ್ಯೆ ಆಯಿತಾ. ಮಕ್ಕಳು ಮನೆಯಲ್ಲಿ ಇರುವುದಿಲ್ಲ, ಈಗ ಎಲ್ಲ ಹೋಗುದು ಒಂದೊಂದು. ಈಗ ನೆಟ್ಟಿ ಬಲಂಬೆ ತಾನೇ ಒಂದು ಒನಸಿಗೆ ಬರಲ್ಲ ಪೂಜೆ ಜಿಂಚು. ಹಾಂ ಅಂದು ಸತ್ಯ ಸತ್ಯ ಅಲ್ಲ ಸೋಕೆ ಆತಿಜ್ಜಿ ನನ ನಿಕ್ ದಾಲ ಮಂತು ಬರ ಅಡಿಯೇ ಕೊಡ್ಬಾರ್ದಾಯ್ತಾ. ಅವನು ಯಾವ ಒಂದು ದಿನ ಹೊಗಳಿದವನಲ್ಲ, ಅದು ಬಿಸಾಡುವಾಗ ಹೇಳ್ತಾನೆ ಅದಿಲ್ವಾ ಅಂತ ಹುಡ್ಕ ಅವನು. ಅಮ್ಮ ಈ ಹೂವನ್ನು ಇವತ್ತು ತೋರಿಸ್ಲಿಲ್ಲ ನಾನು. ಈಗ ಯಾವತ್ತು ನಮ್ಮ ಮನೆಯ ಹಚ್ಚ ಹಸಿರಾದ ಗಿಡ ಇದು ನಾನು 2 ವರ್ಷ ಮುಂಚೆ, 2 ವರ್ಷನ 1 ಇಯರ್ 1.5 ಇಯರ್ ಆಯ್ತಾ ಅಂತ ಇದು ನರ್ಸರಿಯಿಂದ ತಂದದಾಯ್ತಾ ದಾಸವಾಳ. ಯಾವತ್ತಾದ್ರೂ ಆದರೆ ತೋರಿಸ್ತೇನೆ. ಒಮ್ಮೆ ಆಗಿತ್ತು ತೋರಿಸಿದ್ದೆ, ಆವಾಗ ವ್ಲಾಗ್ ಮಾಡಿದ್ದೇನೆ ಇಲ್ಲ ಅಂತ ನೆನಪಿಲ್ಲ. ನಿಮಗೆಲ್ಲ ಫುಲ್ಲು ಮುಚ್ಚಿದ್ರು, ಎಲ್ಲ ಬಂದಾಗಿದೆ. ಈ ಫಿಶ್ ಮಾರ್ಕೆಟಲ್ಲಿ ಮುಚ್ಚಿಡ್ತಾರಲ್ಲ, ನೀವು ನೋಡಿರ್ಬೋದು. ಎಲ್ಲ ಮುಗ್ದಾದ ಮೇಲೆ ಬಟ್ಟೆ ಕಂಕಣ ಹಾಗೆ ಮುಚ್ಚಿಟ್ಟಿದ್ದಾನೆ, ಇನ್ನೂ ಸೇಲ್ ಇಲ್ಲ ಅಂತ ಹೇಳಿ. ನಾನೆಂತ ಪ್ಲ್ಯಾನ್ ಮಾಡಿದೆ ಗೊತ್ತಾ? ಹೌದು ಅವು ಪೂರ ಕಡ್ಪು ಅಪ್ಪಂಗ ಇಪ್ಪಡ. ಇವತ್ತು ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಏನಂತ ಹೇಳಿದ್ರೆ, ನಮ್ಮ ತುಳಸಿ ಕಟ್ಟೆ ಹತ್ತಿರ ತುಂಬ ತುಳಸಿ ಗಿಡ ಆಗಿದೆ. ಹಾಗೆ ಇವನು ರಜೆಯಲ್ಲಿದ್ದಾನಲ್ಲ, ಅದಕ್ಕೆ ಎಲ್ಲವನ್ನು ನಾನು ತೆಗೆದು ಕ್ಲೀನ್ ಮಾಡಿ ಚಂದ ಮಾಡಿ ಮತ್ತೆ ರಿಟರ್ನ್ ನೆಡುವ ಅಂತ ಒಂದು ಪ್ಲ್ಯಾನ್ ಇತ್ತು. ನನ್ನ ಅಮ್ಮ ಹೇಳ್ತಾ ಇದ್ದಾರೆ, ಸೋನ ಬರ್ತದಲ್ಲ ನಾಳ್ದು, ಅವತ್ತು ನೆಡುವ, ಇವಾಗ ತುಳಸಿ ತೆಗಿಬಾರ್ದು ನೆಡಬಾರ್ದು ಅಂತ ಹೇಳಿದರು. ಅದಕ್ಕೆ ಹಾಗೆ ಇಟ್ಟು ಒಮ್ಮೆ ಕ್ಲೀನ್ ಮಾಡಬೇಕಿಲ್ಲಿ, ಇಲ್ಲ ಅಷ್ಟು ಉಂಟು ಇಲ್ಲಿ, ಹಾಗೆ ನೋಡಲಿಕ್ಕಾಗೋದಿಲ್ಲ. ನೋಡಿ ಗೈಸ್, ಇವನೊಂದು ಸ್ನಾನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೇಕಂತ ಹೇಳಿ ನೋಡಿ. ಈಗ ಕೈ ಬಾಲ ಮುಚ್ಚಿ ಎಲ್ಲೂ ಹೆಂಗ್ ಕೊಂಜೇ ಕೈ ಉಪ್ಪು ಪೋಲ ಎಡ ಸೈಡ್ ಒಂಜಿ ಕೈ ಬಲ ಸೈಡ್ ಒಂಜಿ ಕೈ ಹಂಚ ಪೋ ಬೀಲ ಯಾನ ಇರ್ ಫಸ್ಟ್ ಒಂಜಿ ನರಮನೆಗೆ ಒಂಜಿ ಕೈಯನ್ನು ನಾನು ಬೇಕಿದ್ರ ಹಾರ್ದು ಬರ್ತಿನಾರು ನನಗೇರನ್ನ ನಿಂದ ಕೇಂದ್ರನ ಕೈ ಏತು ಮಂಡ ಮಾಡಿ ಒಂಜಿ ಪುಂಚೆನ ಅಂದ್ರಿ ಬಲ ಸೈಡ್ ಒಂಜಿ ಎಡ ಸೈಡ್ ಒಂಜಿ. ನೋಡಿ ಗೈಸ್, ಅವನು ಸ್ನಾನನೇ ಮಾಡ್ತಾ ಇಲ್ಲ ಅಂತ ದಾದ ಬಾಲ ನೀರು ದಾದ ಇಂಚ ಅನ್ಪುನಿ. ಓ ದೇವರೇ, ಮೀದು ಬತ್ತದು ಒನಸು ಬಂತು ಬಡ ಅಪ್ಪು ಮಂಡ ಚಿಂಚ ಅಮ್ಮ ಮೀ ಒಂದೇ ಇಜ್ಜಿ A few moments later. ನೋಡಿ ಗೈಸ್, ಮತ್ತೆ ಬಂದ ರಿಟರ್ನ್. ದೇರ್ ಲಟ್ಟ ಇಲ್ಲ ತಿಂದು ಉಪಜಾರತ ಇಚ್ಚಿ ರಿಕ್ಷೆ ಗಾಡಿಗೆ ಗ್ಯಾರಂಟಿ. ನೋಡಿ ನಾನು ಹೇಳಿದೆ ಸ್ನಾನ ಮಾಡಿದ್ರೆ ನಾಳೆ ಕರ್ಕೊಂಡು ಹೋಗ್ತೇನೆ ದೇರ್ಲಾಟೆಗೆ ಅಂತ. ಈಗ ನೋಡಿ ಮಾಡುದಿಲ್ಲ. ಅಪ್ಪಗೆ ಧೈರ್ಯ ತುಂಬೋಡು. ಕರೆಕ್ಟ್ ಪಾಯಿಂಟ್. ಓ ಮಾಲೆ ಮೀಲ ಅಂಚವನ್ ಪೆರ ಬಲ್ಲಿ ನೀರು ಚೌಲಿ ಅಪ್ಪನಂತ ಪೋ ದ ಅಮ್ಮನಕ್ಕೆ ಬರೋ ವೀಡಿಯೋ ತೂಪೇರಿ ನಿನ್ನ ಎಣ್ಣೆ ರಾಯನ ದಾದ ಬತ್ತಾರ ಅಲ್ಪ ಅಂದ ಪೋಂಬೆ
ಮಲ್ಕೊಳ್ಳೋದು ಗೈಸ್. ನಾನು ಮತ್ತೊಂದು ಹೇಳಬೇಕಿತ್ತು ನನಗೆ. ಈಗ ನಾನೊಂದು ಈ ಚೈನ್ ಒಂದು ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕೊಂಡಿದ್ದೆ, ನೋಡ್ಬೋದು ನೀವು. ಇದು ಒಂದು ಚೈನ್, ಅಲ್ಲಲ್ಲಿ ಬಾಲ್ ಟೈಪ್ ಒಂದು ಚೈನ್ ನೋಡ್ಬೋದು ನಿಮಗೆ. ಹಾಗೆ ಇದಕ್ಕೆ ಕಮೆಂಟ್ ಇತ್ತು ಏನಂತ ಹೇಳಿದರೆ, ನಿಮಗೆ ಮ್ಯಾರೇಜ್ ಆಗಿದೆಯಾ, ನೀವೇನು ಮ್ಯಾರೇಜ್ ಆದ ನನಗೆ ಹೇಳಲಿಲ್ಲ ಮತ್ತು ಅಂತ ಕೆಲವಿತ್ತು. ಅವರಿಗೆ ಹೇಳೋದು ನಾನು, ನೀವು ಹಾಗೆಲ್ಲ ಕೇಳಬೇಡಿ, ಡೈರೆಕ್ಟ್ ಹೇಳಿ ಕಂಗ್ರ್ಯಾಚುಲೇಷನ್ ಅಂತ, ಗೊತ್ತಾಯ್ತಾ? ಹಾಗೆ ಥ್ಯಾಂಕ್ ಯು. ಮತ್ತು ಅದನ್ನೊಂದು ಲೈಕ್ ಮಾಡಿದ್ದಾರೆ 3 ಜನ, ಅವರಿಗೆ ಕೂಡ ಧನ್ಯವಾದಗಳು. ಗಿಫ್ಟ್ ಕೊಡಿ ಮದುವೆ ಲೆಕ್ಕದಲ್ಲಿ. ಹಾಗೆ ಮತ್ತು ಯಾರೆಲ್ಲ ಇದೊಂದು ಚೈನ್ ಅಂದರೆ 1 ಗ್ರಾಮ್ ಗೋಲ್ಡು ಅಂತೆಲ್ಲ ತಿಳ್ಕೊಂಡಿದ್ದೀರಾ, ಅವರಿಗೆ ಮುಂದಿನ ದಿನಗಳಲ್ಲಿ ಮದುವೆ ಆಗುವಾಗ ತಮ್ಮನಕ್ಕೆ ಕರೆಯುವ. ಇವರಿಗೆ ಕೂಡ ತಮ್ಮನದ ಮನಸ್ಸು ಕೊಡುವ, ಪಾಪ ಮದುವೆ ಆಗಿದೆ ಅಂತ ಹೇಳಿದಾರಲ್ಲ ಅವರಿಗೆ ಕೂಡ. ಹಾಗೆ ಊಟ ಎಲ್ಲ ಆಯಿತು ಗೈಸ್. ಇವತ್ತು ನನ್ನದು ವಾಶ್ ಉಂಟು, ತಲೆದು ವಾಶ್ ಎಲ್ಲ ಮಾಡಿದೆ ನಾನು. ಹಾಗೆ ಈಗ ಅಷ್ಟು ಗೊತ್ತಾಗೋದಿಲ್ಲ ಬೆಂಡಾದದು, ನಾಳೆ ನೋಡುವ. ಇವಾಗ ಒದ್ದೆ ಉಂಟು ಕೂದಲು, ಹಾಗಾಗಿ ಗೊತ್ತಾಗೋದಿಲ್ಲ. ನಾಳೆ ಬೆಳಗ್ಗೆ ನೋಡುವ ಏನಾಗಿದೆ ಏನಂತ. ಹಾಗೆ ಇವತ್ತಷ್ಟು ಬ್ಲಾಗೇ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲ ಒಂದು ಪ್ಲ್ಯಾನ್ ಎಲ್ಲ ಪಾಪಟ್ ಆಯಿತು ನಂದು. ಅಂದರೆ ನನ್ನ ಪ್ಲ್ಯಾನ್ ಇತ್ತು ಅಲ್ಲಿ ಹೊರಗಡೆ ಒಂದು ಇದು ಮಾಡಲಿಕ್ಕೆ ಅಂತೇಳಿ, ಅದಾಗಲಿಲ್ಲ. ಮತ್ತು ನಾಳೆ ಅದು ಸ್ವಲ್ಪ ಸಿಟಿಗೆಲ್ಲ ಹೋಗಬೇಕು, ವಯಸ್ಸೆಲ್ಲ ಊಟ ಇಲ್ಲ ಮನೆಯಲ್ಲಿ, ಎಲ್ಲ ತಿಂಡಿ ಎಲ್ಲ ಅದೆಲ್ಲ ಖಾಲಿಯಾಗಿದೆ, ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಬೇಕು. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ರಜೆ ಸಿಂಚುಗೆ ಉಂಟಾ ಏನಂತ ನಾಳೆ ನೋಡುವ. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಪದಾರ್ಥ ಮಾತ್ರ ಒಳ್ಳೆದಿತ್ತು ಆಯಿತಾ, ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ನನಗೆ ಕಮೆಂಟ್ ಓದೋದಿಲ್ಲ ಗೈಸ್, ಕಮೆಂಟಿಗೆ ಆನ್ಸರ್ ಕೊಡ್ತೇನೆ ಕಮೆಂಟ್ ಸೆಕ್ಷನಲ್ಲಿ. ಆನ್ಸರ್ ಕೊಡಬೇಕಾದ ಪ್ರಶ್ನೆಗೆ ಆನ್ಸರ್ ಕೊಡ್ತೇನೆ ಆಯಿತಾ, ಎಲ್ಲ ತಪ್ಪು ಇಲ್ಲ. ಇದು ಒಂದು ನನಗೆ ನೆನಪಾಯಿತು ಚೈನ್ ನೋಡುವಾಗ, ಅದಕ್ಕೆ ಹೇಳಿದ್ದು ನಾನು. ಹಾಗೆ ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.